ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬೆಳಗ್ಗೆಯಿಂದ ಎಲ್ಲರೂ ತುಂಬ ಕಾತುರದಿಂದ ಕಾಯ್ತಾ ಇದ್ದಂಥ ವಿಷಯ ಅಂತಂದರೆ ಈಗೇನು KS ಮರುಪರೀಕ್ಷೆ ಇದ್ದು ಒಂದು ಪ್ರಕರಣ KATಯಲ್ಲಿತ್ತು. ಸೊ ಇವತ್ತು ಮತ್ತೊಮ್ಮೆ ವಿಚಾರಣೆ ಇತ್ತು. ವಿಚಾರಣೆಯಲ್ಲಿ ಏನೆಲ್ಲ ಪ್ರಕ್ರಿಯೆ ಆಯಿತು ಆ್ಯಂಡ್ ಏನು ವಿಷಯ ಅನ್ನೋದ್ರ ಬಗ್ಗೆ ತುಂಬ ಎಲ್ಲರೂ ಕೂಡ ಈಗ ಕೇಳುವ ಕುತೂಹಲದಲ್ಲಿದ್ದೀರಾ. ಆ್ಯಂಡ್ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ, ಈ ಹಿಂದಿನ ವಿಚಾರಣೆಯಲ್ಲಿ KATಯ ನ್ಯಾಯಾಧೀಶರು ಹೇಳಿದ್ದೇನು ಅಂತಂದರೆ, KPSCಗೆ ಒಂದು ನೋಟಿಸನ್ನು ಕಳಿಸಿ ಆ್ಯಂಡ್ ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಗೊಳ್ಳಿ ಆ್ಯಂಡ್ ಅಲ್ಲಿವರೆಗೂ ಕೂಡ ಫಲಿತಾಂಶದ ಬಗ್ಗೆ ಯಾವುದೇ ಒಂದು ಪ್ರಕ್ರಿಯೆಯನ್ನು KPSC ಮಾಡುವಂತಿಲ್ಲ ಅಂತ ಹೇಳಿದರು. ಆ್ಯಂಡ್ ಅಗೇನ್ ಇವತ್ತು ಆ ಒಂದು ಏನು ತಾತ್ಕಾಲಿಕ ತಡೆಯನ್ನು ನೀಡಿದರು ಫಲಿತಾಂಶಕ್ಕೆ, ಅದನ್ನು ಮಧ್ಯಂತರ ಆದೇಶದ ಮೂಲಕ ಮಾರ್ಚ್ ಮೊದಲನೇ ವಾರದವರೆಗೆ ವಿಸ್ತರಿಸಲಾಗಿದೆ. ಅಂದರೆ ಮಾರ್ಚ್ ಮೊದಲನೇ ವಾರದವರೆಗೂ ಕೂಡ KPSC ಯಾವುದೇ ಫಲಿತಾಂಶದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಆ್ಯಂಡ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಆಗಿರುವಂಥ ಅನ್ಯಾಯ ಇದು ತುಂಬ ಗಂಭೀರವಾದಂಥ ವಿಷಯ ಅಂಥೇಳಿ ನ್ಯಾಯಾಧೀಶರು ಪರಿಗಣಿಸಿರೋದು ತುಂಬ ಖುಷಿಯ ವಿಚಾರ. ಆ್ಯಂಡ್ ಅರ್ಜಿದಾರರ ಪರ ವಕೀಲರು ತುಂಬ ವ್ಯವಸ್ಥಿತವಾಗಿ ಎಲ್ಲ ತಯಾರಿಗಳೊಂದಿಗೆ ಹೋಗಿ KATಯಲ್ಲಿ ಒಂದು ವಾದವನ್ನು ಮಾಡಿ ಈ ವಿಷಯದಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರವಾಗಿ ಧ್ವನಿಯಾಗಿ ನಿಂತಿರೋದಕ್ಕೆ ಎಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರವಾಗಿ ನ್ಯಾಯವಾದಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ಹಾಗೆ ನಮ್ಮ ಅಕ್ಷರ ತಂಡ, ಅದರಲ್ಲೂ ವಿಶೇಷವಾಗಿ ಕೃಷ್ಣ ಅವರು ಆ್ಯಂಡ್ ಸಂತೋಷ್ ಮರೂರ್ ಅವರಾಗಿರ್ಬೋದು, ಉಳಿದೆಲ್ಲ ತಂಡ ಕಂಪ್ಲೀಟಾಗಿ ನಾವಿಲ್ಲಿ ಒಬ್ಬರನ್ನ ವಿಷಯ ಅನ್ನೋದಕ್ಕಿಂತ ಇಡೀ ಅಭ್ಯರ್ಥಿಗಳು ಯಾರ್ಯಾರು ಈ ಒಂದು ನ್ಯಾಯಾಲಯದ ಪ್ರಕರಣಕ್ಕೆ ಕಂಪ್ಲೀಟಾಗಿ ಫಿನಾನ್ಷಿಯಲಿ ಸಪೋರ್ಟ್ ಆಗಿ ನಿಂತಿರೋರು ಎಲ್ಲರಿಗೂ ಕೂಡ ಧನ್ಯವಾದಗಳು. ಕಾರಣ ಈ ವಿಷಯ ಎಲ್ಲೋ ಮುಚ್ಚಿ ಹೋಗಿಬಿಡ್ತಿತ್ತು ಇಷ್ಟೊತ್ತಿಗೆ. ಅಂತಹ ಒಂದು ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದು KATಯ ಮೂಲಕ ಈಗ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮುಂದುವರಿತಾ ಇದೆ. ಖಂಡಿತವಾಗಿ ಇವತ್ತು ಆಗಿರುವಂಥ ಒಂದು ಏನು ವಿಚಾರಣೆ ಇದೆ KATಯಲ್ಲಿ ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ವಿಶೇಷವಾಗಿ KPSCಗೆ ಒಂದು ಸರಿಯಾದ ಮುಖಭಂಗ ಅಂತೂ ಈ ಮೂಲಕ ಆಗ್ತಾ ಇದೆ. ಕಾರಣ ವಿಶೇಷವಾಗಿ ಈ ಹಿಂದಿನ ಮರುಪರೀಕ್ಷೆ ಆದಾಗಲೇ ಅವರು ಎಚ್ಚೆತ್ಕೊಂಡು ಅಗೇನ್ ಭಾಷಾಂತರ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಲೋಪದೋಷವನ್ನು ಮಾಡದೇ ಇದ್ದಿದ್ದರೆ ಇವತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರ್ಬೋದು, ಕೋರ್ಟ್ಗೆ ಹೋಗುವಂಥ ಪ್ರಸಂಗ ಯಾವುದೂ ಕೂಡ ಎದುರಾಗ್ತಿರಲಿಲ್ಲ. KPSCಯೇ ಮಾಡಿಕೊಂಡಂಥ ಮಿಸ್ಟೇಕಿಂದ ಇವತ್ತು ಮತ್ತೊಮ್ಮೆ ಅಭ್ಯರ್ಥಿಗಳಿಗೆಲ್ಲರಿಗೂ ಕೂಡ ಅದೊಂದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿದ್ದು, ಈ ತೊಂದರೆಯನ್ನು ಈಗ ಕೋರ್ಟ್ಗೆ ಹೋಗಿರೋದು KAT KPSCಗೆ ಸರಿಯಾದ ಮುಖಭಂಗವನ್ನು ಮಾಡ್ತಾ ಇರೋದು ಖಂಡಿತವಾಗಿ ಎಲ್ಲವೂ ಒಂದು ರೀತಿ ಸಮಂಜಸವಾಗಿದೆ. ಈಗ ಸದ್ಯಕ್ಕೆ ಇಷ್ಟು ಇವತ್ತಿನ ಒಂದು ವಿಚಾರಣೆಯ ಮಾಹಿತಿ ಇದೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿನ ಹೆಚ್ಚಿನ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ಇವತ್ತೊಂದು ಸಂಜೆಯ ಒಂದು ವಿಡಿಯೋ ಮೂಲಕ ತಿಳಿಸ್ತೀನಿ. ಸೊ ಯಾರೆಲ್ಲ ಒಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಈ ಒಂದು ನಮ್ಮ ಹೋರಾಟಕ್ಕೆ ಸಹಾಯವನ್ನು ಮಾಡಿದಿರಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.